Hello students, welcome to TechnoGeeks Innovations TGI DCT Coaching Center. So, ಇವತ್ತಿನ ವಿಡಿಯೋದಲ್ಲಿ ಚೇಂಜ್ ಆಫ್ ಬ್ರಾಂಚ್ ಮಾಡಬೇಕಾ ಬೇಡವಾ ಅಂತ ಹೇಳಿ ಕನ್ಫ್ಯೂಷನ್ ಅಲ್ಲಿ ಇರುವಂತ ಸ್ಟೂಡೆಂಟ್ಸ್ ಗೆ ಈ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಈಗಾಗಲೇ ಸಾಕಷ್ಟು ಜನ ಇದ್ರ ಬಗ್ಗೆ ವಿಡಿಯೋ ಕೊಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿರೋದ್ರಿಂದ ರಿಕ್ವೆಸ್ಟೆಡ್ ವಿಡಿಯೋ ಇದಾಗಿರ್ತದೆ ಸ್ಟೂಡೆಂಟ್ಸ್. ಫಸ್ಟ್ ಚೇಂಜ್ ಆಫ್ ಬ್ರಾಂಚ್ ಮಾಡಬೇಕು ಅಂದ್ರೆ ವೆರಿ ಇಂಪಾರ್ಟೆಂಟ್ಲಿ ಕೆಲವು ಫ್ಯಾಕ್ಟರ್ಸ್ ಗಳನ್ನ ನಾವು ಥಿಂಕ್ ಮಾಡಲೇಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಜಾಬ್ ಆಸ್ಪೆಕ್ಟ್ಸ್, ನೀವು ಗವರ್ಮೆಂಟ್ ಮತ್ತು ಪ್ರೈವೇಟ್ ಜಾಬ್ ಆಸ್ಪೆಕ್ಟ್ಸ್ ನೀವು ಚೇಂಜ್ ಆಫ್ ಬ್ರಾಂಚ್ ಮಾಡ್ಕೊಳ್ಳೋದ್ರಿಂದ ಮುಂದೆ ಜಾಬ್ ಅಲ್ಲಿ ಯಾವುದೇ ಇಶ್ಯೂಸ್ ಗಳು ಫಾರ್ಮ್ ಆಗಲ್ಲ ಅನ್ನೋದಾದ್ರೆ ನೀವು ಚೇಂಜ್ ಆಫ್ ಬ್ರಾಂಚ್ ಮಾಡ್ಕೊಳ್ಳೋದು ಇಟ್ ವಿಲ್ ಬಿ ಗುಡ್ ಐಡಿಯಾ. ಸೊ ನೆಕ್ಸ್ಟ್ ಸ್ಕೋಪ್ ಆಫ್ ದ ಬ್ರಾಂಚ್, ಈಗ ಯಾವ ಬ್ರಾಂಚಸ್ ಗಳಿಗೆ ಸ್ಕೋಪ್ ಇದೆ ಅನ್ನೋಂಥದ್ದಲ್ಲ, ಆಫ್ಟರ್ ಇಂಜಿನಿಯರಿಂಗ್ ಕಂಪ್ಲೀಷನ್ ಆಫ್ಟರ್ 5-6 ಇಯರ್ಸ್ ನೀವು ಚೇಂಜ್ ಮಾಡ್ಕೊಳ್ತಾ ಇರುವಂತ ಬ್ರಾಂಚಸ್ ಗೆ ಸ್ಕೋಪ್ ಇದೆನಾ ಅಂತ ಅದ್ರ ಬಗ್ಗೆ ರಿಸರ್ಚ್ ಮಾಡಬೇಕಾಗಿರುತ್ತೆ. ವೆರಿ ಸ್ಪೆಷಲಿ ಸ್ಟಡಿ ಅಬಿಲಿಟಿ. ಈಗ ನೀವು ಯಾವುದೋ ಒಂದು ಬ್ರಾಂಚ್ ಇಂದ ಇನ್ನೊಂದು ಬ್ರಾಂಚ್ ಗೆ ಚೇಂಜ್ ಆದಾಗ ಆ ಚೇಂಜ್ ಆಫ್ ಬ್ರಾಂಚ್ ಆಗಿರುವಂತ ಬ್ರಾಂಚ್ ಅನ್ನ ಸ್ಟಡೀಸ್ ಕೆಪಬಿಲಿಟಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ಸೊ ನಿಮ್ಗೆ ಆ ಚೇಂಜ್ ಆಫ್ ಬ್ರಾಂಚ್ ಇಂದು ಇಂಟ್ರೆಸ್ಟ್ ಇದೆನಾ, ಸ್ಕೋಪ್ ಹೇಗಿದೆ, ಇದೆಲ್ಲದ್ರ ಬಗ್ಗೆ ತಿಳ್ಕೊಂಡು ನೀವು ಚೇಂಜ್ ಆಫ್ ಬ್ರಾಂಚ್ ಮಾಡಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನೀಗ ಕೊಡ್ತೀನಿ. ಯೂಶಲಿ ಡಿಪ್ಲೊಮಾದಲ್ಲಿ ಮೇಜರ್ಲಿ ಇರುವಂತ ಬ್ರಾಂಚಸ್ ಗಳಾದ್ರೆ EAD, ಸಿವಿಲ್, CS, EC, ಮೆಕ್ಯಾನಿಕಲ್, ಇದೆಲ್ಲ ಮೇಜರ್ ಮದರ್ ಬ್ರಾಂಚ್ ಗಳಾಗಿರುತ್ತೆ. ಸಪೋಸ್ ನೀವೇನಾದ್ರೂ ಇಂಜಿನಿಯರಿಂಗ್ ಗೆ ಯೂಶಲಿ END ಮತ್ತು ಸಿವಿಲ್ ಗೆ ಮ್ಯಾಕ್ಸಿಮಮ್ ಆಫ್ ಗವರ್ಮೆಂಟ್ ಜಾಬ್ಸ್ ಗಳು ಕ್ವಾಲಿಫೈ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ END ಸಿವಿಲ್ ಡಿಪ್ಲೊಮಾದಲ್ಲಿ ಮಾಡಿದೀರಾ, ಒಂದ್ ಎಕ್ಸಾಂಪಲ್ ತಗೊಳ್ತೀನಿ. ನೀವು ಡಿಪ್ಲೊಮಾನ END ಕಂಪ್ಲೀಟ್ ಮಾಡಿದೀರಾ, ಈಗ ರೈಟ್ ನೌ ನಮ್ಗೆ CSC ಗೆ ಸಖತ್ ಸ್ಕೋಪ್ ಇದೆ. ಸೊ ನೀವು ಆ ಸ್ಕೋಪ್ ಅನ್ನ ಫಾರ್ ಎಕ್ಸಾಂಪಲ್ ನಿಮ್ಮ ರಿಲೇಟಿವ್ಸ್ ಗಳಲ್ಲಿ ಇರ್ಬೋದು, ನಿಮ್ಮ ಸೀನಿಯರ್ಸ್ ಇರ್ಬೋದು, ಯಾರೋ CS ಕಂಪ್ಲೀಟ್ ಆಗಿರುವಂತ ಸ್ಟೂಡೆಂಟ್ ಗೆ ಲ್ಯಾಕ್ಸ್ ಟುಗೆದರ್ ಪ್ಯಾಕೇಜಸ್ ಬರ್ತಾ ಇರುತ್ತೆ. ಅದನ್ನ ನೋಡಿ ನೀವು ಇನ್ಸ್ಪೈರ್ ಆಗ್ಬಿಟ್ಟು ಚೇಂಜ್ ಆಫ್ ಬ್ರಾಂಚ್ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತೀರಾ. ದಟ್ ಈಸ್ ಆಲ್ಸೋ ಗುಡ್ ಐಡಿಯಾ. ಆದ್ರೆ ನೀವು END ಇಂದ CSC ಗೆ ಏನಾದ್ರೂ ಚೇಂಜ್ ಮಾಡ್ಕೊಂಡ್ರೆ ನಿಮ್ಮ ಡಿಗ್ರಿ ಬಂದು ಇಂಜಿನಿಯರಿಂಗ್ ಸರ್ಟಿಫಿಕೇಟ್ CSL ಕಂಪ್ಲೀಟ್ ಆಗಿರುತ್ತೆ. ಬಟ್ ನಿಮ್ಗೆ ಸಾಕಷ್ಟು JEE ಪೋಸ್ಟ್ ಗಳು ಕ್ವಾಲಿಫೈ ಆಗುತ್ತೆ. ಯಾವ್ದಾವ್ದಕ್ಕೆ? END ಮತ್ತು ಸಿವಿಲ್ ಬ್ರಾಂಚಸ್ ಗಳಿಗೆ. ಫಾರ್ ಎಕ್ಸಾಂಪಲ್ ಯಾವ್ದು JEE ಪೋಸ್ಟ್ ಕ್ವಾಲಿಫೈ ಆಗಿದೆ, ನೀವು ಎಕ್ಸಾಮ್ ನ ಅಪಿಯರ್ ಆಗ್ತೀರಾ. ಬಿಕಾಸ್ ಡಿಪ್ಲೊಮಾ JEE ಗೆ ಕಾಂಪಿಟೇಷನ್ ಕಂಪೇರ್ ಟು ಅದರ್ ಜಾಬ್ಸ್ ಗಳಿಗೆ ಕಂಪೇರ್ ಮಾಡಿದ್ರೆ ಕಡಿಮೆನೆ ಇರ್ತದೆ ಸ್ಟೂಡೆಂಟ್ಸ್. ಏನಕ್ಕೆ ಅಂದ್ರೆ ಡಿಪ್ಲೊಮೋಗೆ ಬಂದು PUC ಬೇಸ್ ಬಂದಿರುವಂತ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡೋ ಹಾಗಿರೋಲ್ಲ. ಇನ್ನು ಡಿಪ್ಲೊಮೋದಲ್ಲಿ ಆಲ್ರೆಡಿ ಡಿಪ್ಲೊಮೋ ಮುಗಿಸಿ ಇಂಜಿನಿಯರಿಂಗ್ ಹೋಗಿರೋ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಅಲ್ಲಿ ಬಿಸಿ ಆಗಿರ್ತಾರೆ. ಅವ್ರು ಕೂಡ ವಾಪಸ್ ಬರೋದು ಸ್ವಲ್ಪ ಕಡಿಮೆ ಇರುತ್ತೆ ಸ್ಕೋಪ್ಸ್. ಇನ್ನು ಇಂಜಿನಿಯರಿಂಗ್ ಮುಗಿಸಿ ಫುಲ್ ಲೈಫ್ ಒಂದು ಜಾಬ್ ಅಲ್ಲಿ ಸೆಟಲ್ ಆಗಿ ಹೋಗ್ಬಿಟ್ಟಿರ್ತಾರೆ. ಲೈಕ್ ಈಗ ನಂತರ ಈಗ ನಾವು ಒಂದು ಪ್ರೊಫೆಷನಲ್ ಫೀಲ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಮೂವ್ ಆಗ್ಬಿಡ್ತೇವಿ. ಸೊ ವಿಲ್ ಗೋ ಬ್ಯಾಕ್ ಟು ದ ಅಗೇನ್ ನಾವು ಹೋಗೋದಿಲ್ಲ. ಸೊ ನಮ್ ತರದವರು ಕೂಡ ನಿಮ್ಗೆ ಏನಾಗುತ್ತೆ, ಕಾಂಪಿಟೇಷನ್ ಗೆ ಬರೋದಿಲ್ಲ. ಇಂಜಿನಿಯರಿಂಗ್ ಪರ್ಸ್ಯೂ ಮಾಡ್ತಾ ಇರೋರು ಕಾಂಪಿಟೇಷನ್ ಗೆ ಬರಲ್ಲ. ಇನ್ನು ಕೆಲವು ಮಕ್ಕಳು UPSC IAS ಎಕ್ಸಾಮ್ಸ್ ಗಳನ್ನ ಹೈಯರ್ ಸ್ಟಡೀಸ್ MS ಮಾಡಬೇಕು, ಈ ತರದ್ದು ಸ್ಟೂಡೆಂಟ್ಸ್ ಗಳಿರ್ತಾರೆ. ಅಂದ್ರೆ ಡಿಪ್ಲೊಮಾ ಮುಗಿಸಿ ಡಿಗ್ರಿ ಮುಗಿಸಿ ಡಬಲ್ ಡಿಗ್ರಿ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಅವರು ಕೂಡ ನಿಮ್ಗೆ ಸ್ಕೋಪ್ ಅಲ್ಲಿ ಬರೋದಿಲ್ಲ. ಇನ್ನು ಡಿಪ್ಲೊಮಾ ಕಂಪ್ಲೀಟ್ ಮಾಡ್ದಲೇನೆ ಡಿಸ್ಕಂಟಿನ್ಯೂ ಮಾಡಿ 2-3 ಬ್ಯಾಕ್ ಇಟ್ಟಿರೋ ಸ್ಟೂಡೆಂಟ್ಸ್ ಎಷ್ಟೋ ಇರ್ತಾರೆ. ಆಲ್ ಕ್ಲಿಯರ್ ಇರ್ತಾರೆ. ವೆರಿ ಸ್ಪೆಷಲಿ JEE ಗೆ ಕೋಚಿಂಗ್ ನ ಪ್ರಿಫರ್ ಮಾಡ್ತಾರೆ. ಅಂದ್ರೆ ಅವಾಗ ಯಾವ್ದಾದ್ರು ಕೋಚಿಂಗ್ ನ ತಗೊಂಡು ಪ್ರಿಫರ್ ಮಾಡಿದ್ರೆ ಆರಾಮಾಗಿ ನೀವು JEE ಪೋಸ್ಟ್ ಗೆ ಈಸಿಯಾಗಿ ಸೆಲೆಕ್ಷನ್ ಆಗಬಹುದು. ಇನ್ ಕೇಸ್ ನಿಮ್ ಲಕ್ ಇದ್ದು ನೀವು JEE END ಮೇಲೆ ಸೆಲೆಕ್ಟ್ ಆದ್ರಿ ಅಂತ ಅನ್ಕೊಳ್ಳೋಣ. ಈಗ ನೋಡೋಣ, ಬಟ್ ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀರಾ ಇಂಜಿನಿಯರಿಂಗ್ CS ಅಲ್ಲಿ, ನೀವು JEE ಪೋಸ್ಟ್ ನಿಮ್ದಾಗಿದೆ END ಅಲ್ಲಿ. ಈಗ ನೀವು ನೆಕ್ಸ್ಟ್ AE ಪ್ರಮೋಟ್ ಆಗ್ಬೇಕು ಅಂತಂದ್ರೆ ನಿಮ್ಮ ಈ ಡಿಗ್ರಿ ಸರ್ಟಿಫಿಕೇಟ್ ಏನಿದೆ, ಓಕೆ, ಸೊ ಈ ಡಿಗ್ರಿ ಸರ್ಟಿಫಿಕೇಟ್ ಯೂಸ್ ಆಗೋದಿಲ್ಲ. ಏನಕ್ಕೆ ಅಂದ್ರೆ ಕೆಲವು ಜಾಬ್ಗಳನ್ನ ವಿತ್ ರೆಸ್ಪೆಕ್ಟ್ ಟು ದ ಸ್ಪೆಷಲೈಸೇಷನ್ ಮೇಲೆನೆ ತಗೊಳ್ತಾರೆ.
ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್, ಪೋಸ್ಟ್ ಆಫೀಸ್, ರೈಲ್ವೆ. ಸೊ ಈ ತರದ ಸೆಕ್ಟರ್ಸ್ ಗಳಿಗೆ ನೀವು ಎನಿ ಡಿಗ್ರಿ ಮಾಡಿದ್ರು ನಿಮ್ಗೆ ಆ ಜಾಬ್ ಅನ್ನ ಅಕ್ವೈರ್ ಮಾಡಬಹುದಾಗತ್ತೆ. ಆದ್ರೆ ಜೆಇ ಅನ್ನೋದು ನಿಮ್ಗೆ ಪರ್ಟಿಕ್ಯುಲರ್ ಬ್ರಾಂಚ್ ನಾಲೆಜ್ ಮೇಲೆನೆ ಡಿಫೈನ್ ಮಾಡಿರ್ತಾರೆ. ಸೊ ಜೆಇ ಮಾಡ್ಕೊಂಡು ನೀವು ಎಇಗೆ ಹೋಗ್ಬೇಕು ಅಂದ್ರೆ ಓನ್ಲಿ ಎಕ್ಸ್ಪೀರಿಯನ್ಸ್ ಬೇಸ್. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಬೇಸ್ ನೀವು ಜೆಇ ಇಂದ ಎಇಗೆ ಚೇಂಜ್ ಆಗ್ಬೇಕೇ ವಿನಃ ಡಿಗ್ರಿ ಸರ್ಟಿಫಿಕೇಟ್ ನ ಅಪ್ಲೈ ಮಾಡೋದಕ್ಕೂ ಆಗಲ್ಲ. ಫಾರ್ ಎಕ್ಸಾಂಪಲ್ KPTCL ಕಾಲ್ ಫಾರ್ ಮಾಡಿದ್ರು, ನೀವೀಗ KPTCL ಅಲ್ಲಿ ಎಕ್ಸಾಂಪಲ್ KPTCL ಅಲ್ಲಿ END ಬ್ರಾಂಚ್ ಜೆಇ ಆಗಿ ವರ್ಕ್ ಮಾಡ್ತಿರ್ತೀರಾ. ಬಟ್ ನೆಕ್ಸ್ಟ್ ಸೇಮ್ KPTCL ಏನೋ ಎಇಗೆ ಪೋಸ್ಟಿಗೆ ಕಾಲ್ ಫಾರ್ ಮಾಡ್ತಾರೆ. ಕಾಲ್ ಫಾರ್ ಮಾಡಿದ್ರೆ ನೀವು ಅಪ್ಲೈ ಮಾಡೋದಕ್ಕೆ ಬರಲ್ಲ. ಏನಕ್ಕೆ ಅಪ್ಲೈ ಮಾಡೋದಕ್ಕೆ ಬರಲ್ಲ? ಬಿಕಾಸ್ ನಿಮ್ ಇಂಜಿನಿಯರಿಂಗ್ ಬಂದು CS ಬ್ರಾಂಚ್ ಆಗಿರುತ್ತೆ, ಕಾಲ್ ಫಾರ್ ಆಗಿರೋದು ಬಂದು END ಬ್ರಾಂಚ್ ಕಾಲ್ ಫಾರ್ ಆಗಿರುತ್ತೆ. ದಿಸ್ ಇಸ್ ಮೇಜರ್ ಡ್ರಾಬ್ಯಾಕ್ ಫಾರ್ END ಅಂಡ್ ಸಿವಿಲ್. ನಾಟ್ ಓನ್ಲಿ END ಅಂಡ್ ಸಿವಿಲ್, ಸಮ್ ಅದರ್ ಬ್ರಾಂಚಸ್ ಗಳಿಗೆ ಕಂಪೇರ್ ಟು ದಿಸ್ ಬ್ರಾಂಚಸ್, ಈ ಬ್ರಾಂಚಸ್ ಗಳಿಗೆ ಜಾಬ್ ಕಾಲ್ ಫಾರ್ ಕಡಿಮೆ ನಂಬರ್ಸ್ ಇರುತ್ತೆ, ಕಮ್ಮಿ ಇರಲ್ಲ, ಜಾಬ್ ಕಾಲ್ ಫಾರ್ ಆಗುತ್ತೆ. ಆದ್ರೆ ಏನಾಗುತ್ತೆ, ಇಲ್ಲಿ ರೆಸ್ಪೆಕ್ಟಿವ್ ರೇಷಿಯೋಸ್ ಕಂಪೇರ್ ಮಾಡಿದ್ರೆ ಇಲ್ಲಿ ಮೋರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಗೆ ಕಾಲ್ ಫಾರ್ ಆಗುತ್ತೆ, ಇಲ್ಲಿ ಕಡಿಮೆ ಆಗುತ್ತೆ. ಸೇಮ್ ನಾನು ಈಗ ಏನ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ದ ಸೇಮ್ ಎಕ್ಸಾಂಪಲ್ ಯಾರೇ ಕೂಡ ಚೇಂಜ್ ಆಫ್ ಬ್ರಾಂಚ್ ಮಾಡಿದ್ರು ನಿಮ್ಗೆ ಎಇಗೆ ಅಪಿಯರ್ ಆಗೋದಕ್ಕೆ ಒಂದು ಟಫ್ ಆಗುತ್ತೆ. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ನಿಮ್ ಡಿಗ್ರಿನ ಯೂಸ್ ಮಾಡಕ್ ಆಗೋದೇ ಇಲ್ಲ, ಟೋಟಲಿ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಹೋಗ್ಬೇಕಾಗುತ್ತೆ. ದಿಸ್ ಇಸ್ ಒನ್ ಮೇಜರ್ ಡ್ರಾಬ್ಯಾಕ್. ಸೊ ನಾವೀಗ ಜಾಬ್ ಆಸ್ಪೆಕ್ಟ್ಸ್ ಬಗ್ಗೆ ಆಯ್ತು. ಇಲ್ಲ, ಕೆಲವರು ಡಿಸೈಡ್ ಮಾಡ್ತಾರೆ, ಕೆಲವ್ರ ಮೈಂಡ್ ಸೆಟ್ ಇರುತ್ತೆ ನನ್ಗೆ ಗವರ್ಮೆಂಟ್ ಜಾಬ್ಸ್ ಬೇಡ. ಯೂಶಲಿ ಗವರ್ಮೆಂಟ್ ಜಾಬ್ಸ್ ಗಳಲ್ಲಿ ಕೆಲವೊಂದ್ ಕಡೆಗೆ ಲಂಚಗಳೆಲ್ಲ ನಡೆಯುತ್ತೆ, ಹಾಗಾಗಿ ನಮ್ಗೆ ಅಷ್ಟೊಂದು ಪೇ ಮಾಡೋಕ್ಕೂ ಆಗಲ್ಲ. ಆಮೇಲೆ ಗವರ್ಮೆಂಟ್ ಎಕ್ಸಾಮ್ಸ್ ಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿರುತ್ತೆ, ಅದಕ್ಕೆ ಪ್ರಿಪೇರ್ ಆಗಬೇಕು, ಲಕ್ಷಗಟ್ಟಲೆ ಸ್ಟೂಡೆಂಟ್ಸ್ ಅಪಿಯರ್ ಆಗ್ತಿರ್ತಾರೆ. ನನ್ಗೆ ಎಲ್ಲ ಬೇಡ, ನನ್ಗೆ ಪ್ರೈವೇಟ್ ಜಾಬ್ಸ್ ಗಳೇ ಹೋಗಕ್ಕೆ, ನಾನು CS ಗೆ ಹೋಗ್ತೀನಿ, ನಾನು CS ಅಲ್ಲಿ ಈಗಲೇ ರೈಟ್ ನಾವು ನನಗೆ ಇಮಿಡಿಯೇಟ್ ಆಗಿ ಸ್ಯಾಲರಿ ಸಿಕ್ಬಿಡುತ್ತೆ ಅಂತ ನೀವೇನಾದ್ರು ಡಿಸೈಡ್ ಮಾಡಿದ್ರೆ ಆವಾಗ ನೀವು END ಸಿವಿಲ್ ಮಕ್ಕಳು CS ಅಥವಾ EC ಗೆ ಶಿಫ್ಟ್ ಆಗಬಹುದು. ಸೊ ನೀವು ಗವರ್ಮೆಂಟ್ ಗೆ ಹೋಗಲ್ಲ, ಇನ್ ಕೇಸ್ ಜೆ ಸಿಕ್ಕರು ನಾನು ಎಇಗೆ ನಾನು ಕಾಂಪ್ರಮೈಸ್ ಆಗ್ತೀನಿ ಅನ್ನೋಗಿದ್ರೆ ನೀವು ಶಿಫ್ಟ್ ಆಗ್ಬಹುದು. ಇನ್ನು ವೆರಿ ಸ್ಪೆಷಲಿ ಈ ಎರಡು ಬ್ರಾಂಚ್ ಗಳಿಗೆ ಬಂದು ಜಾಸ್ತಿ ಗವರ್ಮೆಂಟ್ ಆಪ್ಷನ್ಸ್ ಇರ್ತದೆ. EC ಗೆ ಬಂದು ಬೋತ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಇಬ್ರಿಗೂ ಅಪ್ಲೈ ಮಾಡಬಹುದು. ಹಾರ್ಡ್ವೇರ್ ಅಲ್ಲೂ ಜಾಬ್ಸ್ ಗಳು ಕಾಲ್ ಫಾರ್ ಆಗುತ್ತೆ, ಈವನ್ ಸಾಫ್ಟ್ವೇರ್ ಕೂಡ ಅಪ್ಲೈ ಮಾಡಬಹುದು, ಸಾಫ್ಟ್ವೇರ್ ಜಾಬ್ಸ್ಗೂ ಅಪ್ಲೈ ಮಾಡಬಹುದು. CS ಅಂತ ಅಂದ್ರೆ ಯಾವುದೇ ರೀತಿಯ ಹಾರ್ಡ್ವೇರ್ ಗೆ ಹೋಗಕ್ಕಾಗಲ್ಲ, ಹೋಗ್ಬೇಕು ಅಂದ್ರೆ ಮತ್ತೆ ಅಡಿಷನಲ್ ಕೋರ್ಸಸ್ ಗಳನ್ನ ಮಾಡಬೇಕು. ಯೂಶಲಿ CS ಅವರು ಹಾರ್ಡ್ವೇರ್ ರಿಲೇಟೆಡ್ ಕೋರ್ಸ್ ಗಳಿಗೆ ಹೋಗ್ಬೇಕು ಅಂದ್ರೆ EC ರಿಲೇಟೆಡ್ ಅಡಿಷನಲ್ ಕೋರ್ಸಸ್ ಗಳನ್ನ ಮಾಡ್ಕೋಬೇಕಾಗುತ್ತೆ. ಸೊ CS ಅವ್ರಿಗೆ ಆಬ್ವಿಯಸ್ಲಿ IT ಫೀಲ್ಡ್ ಅಲ್ಲಿ ನಿಮ್ಗೆ ನಿಮ್ಗೆ ಏನಿರುತ್ತೆ IT ಒಳಗಡೆ ಆಬ್ವಿಯಸ್ಲಿ ಕಾಲ್ ಫಾರ್ ಇದ್ದೇ ಇರುತ್ತೆ. ಸಾಫ್ಟ್ವೇರ್ ಸೆಕ್ಟರ್ಸ್ ಅಲ್ಲಿ ಹೋಗ್ಬೋದು. ಪ್ಯಾಕೇಜಸ್ ಗಳು ರೈಟ್ ನೌ ಚೆನ್ನಾಗೇ ಇದೆ. ಸೊ ಒಂದು ಮಾರ್ಕೆಟ್ ಇಸ್ ಯಾವಾಗ್ಲೂ ಒಂದೇ ತರ ಇರಲ್ಲ, ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರ್ತದೆ ಸ್ಟೂಡೆಂಟ್ಸ್. ನನಗ್ ಗೊತ್ತಿದ್ದಂಗೆ 2009-10 ಅಲ್ಲಿ CS ಗೆ ತುಂಬಾನೇ ಸ್ಕೋಪ್, ರಿಸೆಷನ್ ಕ್ರಿಯೇಟ್ ಆಗಿ ತುಂಬಾ ಜನ, ಲಕ್ಷಾಂತರ ಜನ ರಿಸೆಷನ್ ಇಂದ ಜಾಬ್ ನ ಕಳ್ಕೊಂಡ್ರು. ಅದಾಗಿ 1-2-3 ಇಯರ್ಸ್ ಆದ್ಮೇಲೆ ಮತ್ತೆ ಬೂಮ್ ಆಯ್ತು. ಸೊ ಹಾಗಾಗಿ ಆಮೇಲೆ ಸಿವಿಲಿಗೆ 2005-6 ಅಲ್ಲೆಲ್ಲ ಸಿವಿಲಿಗೆ ಎಂತ ಸ್ಕೋಪ್ ಇರಲಿಲ್ಲ. ಬಟ್ 2008-9 ಅಲ್ಲೆಲ್ಲ ತುಂಬಾನೇ ಪೋಸ್ಟ್ ಗಳು ಕಾಲ್ ಫಾರ್ ಆಯ್ತು PWD ಗೆ. ಅವಾಗೆಲ್ಲ ಸಿವಿಲಿಗೆ ತುಂಬಾ ಸ್ಕೋಪ್ ಬಂತು. ಈ ತರ ಪ್ರತಿ ಬ್ರಾಂಚ್ಗೂ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರ್ತದೆ. ಬೇಸ್ಡ್ ಆನ್ ದ ಮಾರ್ಕೆಟಿಂಗ್ ಸ್ಕೋಪ್ ಮೇಲೆ ಡಿಪೆಂಡ್ ಆಗ್ತದೆ, ಟೆಕ್ನಾಲಜಿ ಮೇಲೆ. ಇನ್ನು ಮೆಕ್ಯಾನಿಕಲ್ಗೆ ಇವ್ರಿಗೆ ಇಲ್ಲಿ ಇಂಡಿಯಾದಲ್ಲಿ ಸ್ಕೋಪ್ ಇರೋದಕ್ಕಿಂತ ಸೊ ಹೊರಗಡೆನೆ ಜಾಸ್ತಿ ಸ್ಕೋಪ್ಸ್ ಇರೋದು. ನೀವೇನಾದ್ರೂ ಹೈಯರ್ ಸ್ಟಡಿ ಮಾಡಿಕೊಂಡು ಹೊರಗಡೆ ಏನಾದ್ರೂ ನೆಕ್ಸ್ಟ್ ಹೈಯರ್ ಲೆವೆಲ್ ಆಫ್ ಜಾಬ್ಸ್ ಗಳಿಗೆ ಹೋಗ್ತೀನಿ ಅಂದ್ರೆ ನಿಮಗೆ ಮೆಕ್ಕಿಗೆ ಹೆಲ್ಪ್ ಆಗುತ್ತೆ. ಸೊ ನೀವು ಇಲ್ಲೇ ನಾರ್ಮಲ್ ಲೆವೆಲ್ ಅಲ್ಲಿ ಜಸ್ಟ್ ಡಿಗ್ರಿ ಮೇಲೆ ಹೋಗ್ತೀನಿ ಅಂದ್ರೆ ಪ್ಯಾಕೇಜಸ್ ಗಳು ಸ್ವಲ್ಪ ಕಡಿಮೆನೇ ಇರ್ತದೆ ಸ್ಟೂಡೆಂಟ್ಸ್. ಈಗ ಇದಿಷ್ಟೇ ಬ್ರಾಂಚ್, ಚೇಂಜ್ ಆಫ್ ಬ್ರಾಂಚ್ ಅಂತೇಳಿ ವೆರಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ
ಇಲ್ಲಿ ಗವರ್ಮೆಂಟ್ ಜಾಬ್ ಅಂಡ್ ಪ್ರೈವೇಟ್ ಜಾಬ್ಸ್. ಗವರ್ಮೆಂಟ್ ನ ಶಿಫ್ಟ್ ಆಗಲ್ಲ ಅಂದ್ರೆ ನೀವು CS ಗಳಿಗೆ ಶಿಫ್ಟ್ ಆಗಬಹುದು. ಸ್ಕೋಪ್ ಆಫ್ ದ ಬ್ರಾಂಚ್ ಇನ್ ಫ್ಯೂಚರ್, ಕರೆಂಟ್ಲಿ CS ರಿಲೇಟೆಡ್ ಬ್ರಾಂಚಸ್ ಗಳಿಗೆ ತುಂಬಾನೇ ಸ್ಕೋಪ್ ಇದೆ ಸ್ಟೂಡೆಂಟ್ಸ್. ಆದ್ರೆ ಈಗ ಹೊಸ ಬ್ರಾಂಚಸ್ ಗಳು ಬಂದಿದೆ. ಸೊ ನಾನು ಸ್ವಲ್ಪ ಕಡಿಮೆ ಮೆನ್ಷನ್ ಮಾಡಿದ್ದೀನಿ. ನೀವು ಸರ್ಚ್ ಮಾಡಿದ್ರೆ n ನಂಬರ್ ಆಫ್ ಬ್ರಾಂಚಸ್ ಸಿಗುತ್ತೆ. ಇನ್ನು ನಿಮಗೆ ಸೀಟ್ ಮೆಟ್ರಿಕ್ಸ್ ಅಲ್ಲಿ ಯಾವ ಕಾಲೇಜಲ್ಲಿ ಯಾವ್ಯಾವ ಬ್ರಾಂಚಸ್ ಗಳಿದೆ, ಎಷ್ಟು ನಂಬರ್ ಆಫ್ ಸೀಟ್ಸ್ ಗಳಿದೆ, ಇದೆಲ್ಲದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ. AI and ML, ಆಟೋಮೊಬೈಲ್, ಮೆಕ್ಯಾಟ್ರಾನಿಕ್ಸ್, ಓಕೆ, AI and DS, robotics and automation, aeronautical, aerospace, chemical, cyber security, biomedical, biotechnology, ಈ ತರ ಸಾಕಷ್ಟು ಬ್ರಾಂಚಸ್ ಗಳಿದೆ. ನಿಮಗೆ ಗೊತ್ತಿಲ್ಲದೆ ಇರೋ ಸಾಕಷ್ಟು ಬ್ರಾಂಚಸ್ ಗಳಿದೆ. ಇವುಗಳ ಸ್ಕೋಪ್ ಬಗ್ಗೆ ಥಿಂಕ್ ಮಾಡಿ. ಸೊ ಇದೆಲ್ಲ ಬ್ರಾಂಚಸ್ ಕೊಟ್ಟಿದ್ದಾರೆ ಅಂದ್ರೆ ಸ್ಕೋಪ್ ಇರೋದಕ್ಕೆ ಇರೋದು. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್ಲಿ ಆಗುತ್ತೆ. ಇನ್ನು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಸ್ಟಡಿ ಅಬಿಲಿಟಿ. ಈಗ ಸಡನ್ ಆಗಿ ನೀವು ಸಿವಿಲ್ ಇಂದ CS ಚೇಂಜ್ ಆಗ್ಬಿಡ್ತೀರಾ. ಸಿವಿಲ್ ಕಂಪ್ಲೀಟ್ಲಿ ಬೇರೆ, CS ಕಂಪ್ಲೀಟ್ಲಿ ಕೋಡಿಂಗ್ ಆಗಿರ್ತದೆ. ಸೊ ಸಪೋಸ್ ನೀವೇನಾದ್ರೂ ಸಿವಿಲ್ ಇಂದ EC ಹೋಗ್ಬಿಡ್ತೀರಾ. EC ಒಳಗಡೆ ಎಲ್ಲ ಡಿರೈವೇಶನ್ ಓರಿಯೆಂಟೆಡ್ ಆಗಿರ್ತದೆ, ಎಲ್ಲ ಮ್ಯಾಥಮೆಟಿಕ್ಸ್ ಬೇಕಾಗಿರ್ತದೆ. ಸೊ ನೀವು ಚೇಂಜ್ ಆಫ್ ಬ್ರಾಂಚ್ ಮಾಡ್ಕೊಂಡಾಗ ಆ ಹೊಸ ಬ್ರಾಂಚ್ ಅಲ್ಲಿ ಕೋಡಿಂಗ್ ಇದೆನಾ, ಮ್ಯಾಥಮೆಟಿಕ್ಸ್ ಇದೆನಾ, ಡಿರೈವೇಶನ್ಸ್ ಇದೆನಾ, ಇದೆಲ್ಲದನ್ನ ತಿಳ್ಕೋಬೇಕು. ಏನಾದ್ರೂ ನೀವು ಸಡನ್ ಆಗಿ ಚೇಂಜ್ ಆಫ್ ಬ್ರಾಂಚ್ ಮಾಡಿಕೊಂಡು ಕಾಲೇಜಸ್ಗೆ ಶಿಫ್ಟ್ ಆದ್ಮೇಲೆ ಓದಕ್ ಆಗಲ್ಲ, ಸ್ಟ್ರೆಸ್ ಆಗ್ತಿದೆ, ಕಷ್ಟ ಆಗ್ತಿದೆ ಅಂತ ಹೇಳ್ಬಿಟ್ಟು ನೀವು ವಾಪಸ್ ಬರ್ತೀನಿ ಅಂತ ಅಂದ್ರೆ ಉಳಿದ 2 ವರ್ಷಗಳ ಫೀಸನ್ನ ಕಟ್ಟಬೇಕು. ಕೆಲವು ಕಾಲೇಜಸ್ಗಳು ನಿಮ್ಮನ್ನ ಡಿಸ್ಕಂಟಿನ್ಯೂ ಮಾಡ್ಲಿಕ್ಕೆ ಈಸಿಯಾಗಿ ಅಲೋ ಮಾಡೋದಿಲ್ಲ. ದಟ್ ಈಸ್ ಒನ್ ಮೇಜರ್ ಡ್ರಾಬ್ಯಾಕ್. 1 years ವೇಸ್ಟ್ ಆಗುತ್ತೆ. ಅನ್ವಾಂಟೆಡ್ಲಿ ಪ್ರೆಷರ್ಗೆ ಒಳಗಾಗ್ತೀರಾ, ಡಿಪ್ರೆಷನ್ಗೆ ಹೋಗ್ತೀರಾ. ಸೊ ಇದೆಲ್ಲದನ್ನ ಯೋಚನೆ ಮಾಡ್ಕೊಳ್ಳಿ. ಸಪೋಸ್ ನಾನು ಹೇಳೋದು, ಥಿಂಕ್ ಮಾಡ್ರಿ, 100 times ಥಿಂಕ್ ಮಾಡ್ರಿ, ರಿಸರ್ಚ್ ಮಾಡ್ರಿ, ಎನ್ಕ್ವೈರಿ ಮಾಡ್ರಿ. ನೀವ್ ಯಾವ ಬ್ರಾಂಚಿಗೆ ಹೋಗ್ತಿದ್ದೀರಾ, ಬರೀ ಸಕ್ಸಸ್ ಪೀಪಲ್ ಜೊತೆ ಡಿಸ್ಕಸ್ ಮಾಡಬೇಡಿ. ಆ ಬ್ರಾಂಚ್ ಅಲ್ಲಿ ಹೋಗಿ ಅಲ್ಲಿ ಫ್ಲಾಪ್ ಆಗಿರೋರ ಹತ್ರನೂ ಒಪಿನಿಯನ್ ತಗೊಳ್ಳಿ, ಸಕ್ಸಸ್ ಆಗಿರೋರ ಹತ್ರ ಒಪಿನಿಯನ್ ತಗೊಳ್ಳಿ. ಸೊ ಲೇಟರ್ ಒಂದು ಫೈನಲ್ ಡಿಸಿಷನ್ ಗೆ ಬಂದು ನೀವು ಬ್ರಾಂಚ್ ನ ಡಿಸೈಡ್ ಮಾಡಿ. ಯಾವುದೇ ಬ್ರಾಂಚಿಗೆ ಮೂವ್ ಆದ್ರೆ ಮುಗೀತು. ಸೊ ಮತ್ತೆ ವಾಪಸ್ ಬರ್ತೀನಿ ಅಂತ ಮಾತ್ರ ಡಿಸೈಡ್ ಮಾಡಬೇಡಿ ಸ್ಟೂಡೆಂಟ್ಸ್. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. So this is Rupashri from TechnoGeeks Innovations TGI DCT Coaching Center. So ನಮ್ಮ ಕೋಚಿಂಗ್ ಅಲ್ಲಿ ಸ್ಟೇಟ್ ಗೆ ಫಸ್ಟ್ ರ್ಯಾಂಕ್ ಬಂದಿರುವಂತ ಮೊಹಮ್ಮದ್ ಸೈಫ್ ಅಲಿ ಶೇಖ್ ಇದ್ದಾರೆ. ಸೊ ಬಿಲೋ 100 ಒಳಗಡೆ 4 ಸ್ಟೂಡೆಂಟ್ಸ್, ಬಿಲೋ 500 ಅಲ್ಲಿ 21. ಸೊ ನಮ್ಮಲ್ಲಿ ರ್ಯಾಂಕಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಏನಿದೆ ಅನ್ನೋಂತ ಸ್ಟ್ಯಾಟಿಸ್ಟಿಕ್ಸ್ ನ ಕೊಟ್ಟಿದ್ದೀವಿ. ಈವನ್ ನಾನು ಹೇಳಿದ್ನಲ್ವಾ, JE ಪೋಸ್ಟ್ ಗಳಿಗೆ KPTCL ಅಂಡ್ PWD ಜಾಬ್ ಗೆ ಕೂಡ ಕಾಲ್ ಫಾರ್ ಮಾಡಿ, ಅದ್ರಲ್ಲಿ ಕೂಡ ನಮ್ಮ ಕೋಚಿಂಗ್ ನ ನಾವು ಪ್ರೊವೈಡ್ ಮಾಡಿ ಅದ್ರಲ್ಲಿ ಸೆಲೆಕ್ಷನ್ ಆಗಿರುವಂತ ಸ್ಟೂಡೆಂಟ್ಸ್ ಇದ್ದಾರೆ. ಸೊ TGI is providing the best coaching classes with the 100% syllabus completion. ನಿಮ್ಗೆ 5 ಸಬ್ಜೆಕ್ಟ್ ಇರುವಂತ ಒಂದು ಬುಕ್ ಕೂಡ ಅವೈಲೇಬಲ್ ಇರ್ತದೆ. ನೀವು ಕ್ಲಾಸಸ್ ನ ಮಿಸ್ ಮಾಡ್ಕೊಂಡ್ರೆ ರೆಕಾರ್ಡಿಂಗ್ಸ್ ಗಳು ಅವೈಲೇಬಲ್ ಇರ್ತದೆ. ಕೋಚಿಂಗ್ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಗಳಿಗೆ ಕಾಲ್ ಮಾಡಿ ಸ್ಟೂಡೆಂಟ್ಸ್. ಸೊ ನಿಮ್ಗೆ ಸಿಗ್ತದೆ. ಅಡ್ಮಿಷನ್ಸ್ ಓಪನ್ ಇದೆ. ಸೊ ಕೋಚಿಂಗ್ ನ ಜಾಯಿನ್ ಆಗಬಹುದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆದಷ್ಟು ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ ಸ್ಟೂಡೆಂಟ್ಸ್. ದಿಸ್ ಇಸ್ ರೂಪಶ್ರೀ.